ಹಿಂದಿನ ಸಂಚಿಕೆಯಲ್ಲಿ 2 ವಿಧದಲ್ಲಿ ಸೀರೆಗಳನ್ನ ಹೇಗೆಲ್ಲ ಉಡಬಹುದು ಅಂತ ತೋರಿಸಿಕೊಟ್ವಿ. ಇವತ್ತು ಕೂಡ ಗುಜರಾತಿ ಸೀರೆಯನ್ನ ಯಾವ ರೀತಿ ವೇರ್ ಮಾಡಬಹುದು ಅಂತ ತೋರಿಸಲಿದ್ದೇವೆ. ನೀರೆಯರ ಅಚ್ಚುಮೆಚ್ಚಿನ ಈ ಸೀರೆಗಳನ್ನ ಯಾವೆಲ್ಲ ರೀತಿಯಲ್ಲಿ ಉಡಬಹುದು ಅಂತ ನೀವೇ ನೋಡಿ. ನಾನಿವತ್ತು ನಿಮಗೆ ಸೀರೆಗಳ ಬಗ್ಗೆ ಒಂದೆರಡು ಮಾಹಿತಿನ ಕೊಡ್ತಾ ಇದ್ದೀನಿ. ಸೀರೆನ ಟ್ರೆಡಿಷ್ನಲ್ ಆಗಿ ಉಡ್ಬೋದು, ರಿಲಿಜನ್ಗೆ ತಕ್ಕನಾಗಿ ಉಡ್ಬೋದು, ಮಾಡರ್ನ್ ಆಗಿ ಉಡ್ಬೋದು, ಫ್ಯಾಷನ್ ಶೋಗಳಲ್ಲಿ ಉಡ್ಬಹುದು. ಈ ಸೀರೆಗೆ ತಕ್ಕನಾಗಿ ನಾವು ಹೇಗೆ ಉಟ್ಕೋಬಹುದಪ್ಪ ಅಂತ ಕೆಲವ್ರಿಗಿರ್ಬೋದು. ಆ ರೀತಿ ಹೇಗೆ ಉಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಗುಜರಾತಿ ಸ್ಟೈಲಲ್ಲೇ ನಾನು ಗುಜರಾತಿ ಸ್ಟೈಲ್ ನಂಬರ್ 2 ಅಂತ ಹೆಸರಿಟ್ಟಿದ್ದೀನಿ. ಅದು ಹೇಗೆ ಉಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಡಿಸೈನರ್ ಸ್ಯಾರಿ. ಮತ್ತು ಸೀರೆ ಉಡುವಾಗ ನಿಮ್ಮ ಪರ್ಸ್ನಾಲಿಟಿ ಕೂಡ ಕೌಂಟ್ ಆಗುತ್ತೆ. ಸಣ್ಣ ಇದ್ದು ಉದ್ದ ಇದ್ದರೆ ಈ ರೀತಿ ದೊಡ್ಡ ಬಾರ್ಡರ್ ಇರೋವಂಥ ಸೀರೆ ತೊಗೊಳ್ಬೋದು. ಮತ್ತು ಸಣ್ಣ ಇರೋವಂಥವ್ರು ಸ್ವಲ್ಪ ಡಾರ್ಕ್ ಕಲರ್, ಈ ರೀತಿ ರೆಡ್, ಮರೂನ್, ಈ ರೀತಿ ಕಲರ್ನ ಕೂಡ ಟ್ರೈ ಮಾಡ್ಬೋದು. ಇದನ್ನು ಹೇಗೆ ಉಡೋದು, ಗುಜರಾತಿ ಸ್ಟೈಲ್ ನಂಬರ್ 2 ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೀರೆ ಒಂದು ಗಂಟು ಹಾಕ್ಕೊಂಡ್ಬಿಡಿ. ನಿಮ್ಮ ಕರೆಕ್ಟ್ ಆರ್ಮ್ ಲೆಂತ್ಗೆ ಸ್ಟಫ್ ಮಾಡ್ಕೋಬೇಕು. ಈ ಸೀರೆನಲ್ಲೂ ಕೂಡ ಪಲ್ಲು ಸ್ವಲ್ಪ ರಿಚ್ ಆಗಿರೋದ್ರಿಂದ ಈ ಥರ ಸ್ಯಾರಿ ಸ್ಟೈಲ್ ಟ್ರೈ ಮಾಡುವಾಗ ಇದು ಹೈಲೈಟಾಗಿ ಕಾಣುತ್ತೆ. ಇದು ಕೂಡ ಸ್ಟಾರ್ಟ್ ಮಾಡೋದು ಅದೇ ರೀತಿಯಲ್ಲಿ. ಒಂದು ರೌಂಡ್ ತೊಗೊಂಡ್ಬಿಡಿ. ನಾವು ಸೀರೆ ಸೆರ್ಗು ಹಾಕುವಾಗ ಯಾವಾಗಲೂ ನಮ್ಮ ಹಿಂಬದಿಗೆ ನಮ್ಮ ಹೈಟಲ್ಲಿ ಅರ್ಧ ಮಾತ್ರ ಸೆರ್ಗಿರಬೇಕಿತ್ತು. ಅದೆಲ್ಲ ಹಿಂದಿನ ಕಾಲದಿಂದ ಇರ್ತಿತ್ತು. ಇವಾಗ ಅದನ್ನು ನಾವು ರೆಟ್ರೋ ಸ್ಟೈಲ್ ಅಂತ ಮಾಡ್ತೀವಿ. ಇವಾಗ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳೋಣ, 3/4 ಆಫ್ ಅವರ್ ಹೈಟ್ ಅಂತ ಅಷ್ಟು ತೊಗೊಂಡ್ರೆ ಈ ಸೀರೆಗೆ ನಾವು ಉಡ್ಸೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಆವಾಗಲೇ ಹೇಳಿದಾಗೆ ಪಲ್ಲು ಚೆನ್ನಾಗಿ ಗ್ರ್ಯಾಂಡಾಗಿರೋದ್ರಿಂದ ಈ ಸ್ಟೈಲು ಚೆನ್ನಾಗಿ ಸೂಟ್ ಆಗುತ್ತೆ. ಸೇಮ್ ಸೆಂಟ್ರಲ್ ಪ್ಲೀಟ್ ಸೇಮ್ ಮಾಡ್ಕೋಬೇಕು. ಸ್ವಲ್ಪ ವೈಟ್ ಪ್ಲೀಟ್ಸ್ ತೊಗೋತಾ ಇದ್ದೀನಿ. ಈ ರೀತಿ ಉಡ್ಸುವಾಗ ನಾವು ರೆಗ್ಯುಲರಾಗಿ ಇಲ್ಲಿಗೆ ಪಿನ್ ಮಾಡ್ತೀವಿ. ಈ ಥರ ಉಡುವಾಗ ವಾಪಸ್ ಸೆಂಟರ್ನಲ್ಲಿ ಪ್ಲೀಟ್ಸು ರೆಗ್ಯುಲರಾಗೆ ಹಾಕ್ಕೊಂಡ್ಬಿಡಿ. ಆದರೆ ಪಿನ್ ಮಾಡುವಾಗ ನಾವು ಯಾವಾಗಲೂ ಆ ಕಡೆಗೆ ಮಾಡೋದನ್ನು ಇದು ಈ ಕಡೆಗೆ ಮಾಡ್ಕೋಬೇಕು. ಮಾಡಿದಾದ್ಮೇಲೆ ಗುಜರಾತಿ ಸ್ಟೈಲಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇಲ್ಲಿಗೆ ಹೀಗೆ ಪಿನ್ ಮಾಡಿಬಿಡ್ತೀವಿ. ಬಟ್ ಇದಕ್ಕೆ ಹೇಗೆ ಮಾಡ್ತೀವಿ ಅಂತ ಅಂದರೆ ನಾರ್ಮಲಾಗಿ ಸಣ್ಣ ಸಣ್ಣ ಪ್ಲೀಟ್ಸ್ ಇಟ್ಕೊಂಡ್ಬಿಡಿ. ನಿಮ್ಮ ಸೀರೆ ಬಾರ್ಡರ್ ಎಷ್ಟಿರುತ್ತೋ ಅಷ್ಟಕ್ಕೆ ನೋಡಿಕೊಂಡು ನೀವು ಪ್ಲೀಟ್ಸ್ನ ತೊಗೊಳ್ಬೋದು. ಸ್ವಲ್ಪ ಲೆಂತಿಯಾಗಿ ಪಲ್ಲು ಬಿಟ್ಕೊಳ್ಳಿ. ಈ ರೀತಿ ತೊಗೊಂಡ್ಬಿಟ್ಟು ಇದು ಹಿಂದ್ಗಡೆಯಿಂದ ಪೂರ್ತಿ ಬರಬೇಕು ಆಚೆ. ಈ ಕಡೆ ಬಂದು ಈ ಎಂಡ್ ಏನಿದೆ ಪೂರ ಹೊರಗೆ ಬರಬೇಕು. ಅಂದರೆ ನಮ್ಮ ಸೆರ್ಗೇನಾದರೂ ತುಂಬ ಗ್ರ್ಯಾಂಡ್ ಆಗಿರೋವಂಥದ್ದು ಅಥವಾ ಹೆವಿ ವರ್ಕು, ಕೆಲವು ಸ್ಯಾರಿನಲ್ಲಿ ಕುಚ್ಚು ಕಟ್ಸಿರ್ತಾರೆ ಹೆವಿ ವರ್ಕ್ ಮಾಡಿಸ್ಬಿಟ್ಟು, ಆ ರೀತಿದೆಲ್ಲ ಇದ್ದಾಗ ಅದು ಇಲ್ಲೂ ಕೂಡ ಹೈಲೈಟ್ ಆಗುತ್ತೆ. ಫ್ರಂಟಿಂದ ಹೈಲೈಟ್ ಆಗೋದಷ್ಟೇ ಅಲ್ಲದೆ ಇಲ್ಲೂ ಕೂಡ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಮತ್ತು ಒಂದು ಸೈಡ್ ಬೆಲ್ಟ್ ರೀತಿಯಲ್ಲಿ ಕೂಡ ಇದು ಕಾಣಿಸೋವಂಥದ್ದು. ಇಲ್ಲಿಗೆ ಪಿನ್ ಮಾಡ್ಕೋಬೇಕು.
ನಾವು ಸೆಂಟರ್ನಲ್ಲಿ ಪ್ಲೀಟ್ಸು ರೆಗ್ಯುಲರಾಗಿ ಏನು ಹಾಕೋತೀವಿ ಆ ರೀತಿಯೇ ಹಾಕ್ಕೊಳ್ಳೋದು. ಬಟ್ ನಮ್ಮ ರೆಗ್ಯುಲರ್ ಸ್ಟೈಲಲ್ಲಿ ಲೆಫ್ಟ್ ಸೈಡಿಗೆ ಪಿನ್ ಮಾಡ್ತೀವಿ. ಈ ಥರ ಉಡುವಾಗ ರೈಟ್ ಸೈಡಿಗೆ ಪಿನ್ ಮಾಡಬೇಕು. ಮಾಡಿಬಿಟ್ಟು ಸೆರ್ಗು ಹಾಕುವಾಗ ನಾವು ನಮ್ಮ ಹೈಟಿನ 3/4 ಅಷ್ಟು ಉಳಿಸ್ಕೊಂಡು ಮಾಮೂಲು ಗುಜರಾತಿ ಸ್ಟೈಲ್ ತೊಗೊಂಡು ಶೋಲ್ಡರ್ ಮೇಲೆ ರೈಟ್ ಸೈಡ್ ಪಿನ್ ಮಾಡ್ಕೋಬೇಕು. ಬಾರ್ಡರ್ದು ಇನ್ನೊಂದು ಕೊನೆ ಏನಿದೆ ಅದನ್ನು ತೊಗೊಂಡು ಲೆಫ್ಟ್ ಶೋಲ್ಡರ್ ಕೆಳಗಡೆಯಿಂದ ತೊಗೊಂಡು ರೈಟ್ ಸೈಡು ನಮ್ಮ ಸೊಂಟದ ಹತ್ರ ಬಂದು, ಅಂದರೆ ಮುಂಚೆ ಏನು ನಾವು ಪ್ಲೀಟ್ಸ್ ಪಿನ್ ಮಾಡಿರ್ತೀವಿ ಆ ಜಾಗದಲ್ಲಿ ಬಂದುಬಿಟ್ಟು ಪಿನ್ ಮಾಡಬೇಕು. ಈ ರೀತಿ ಗುಜರಾತಿ ಸ್ಟೈಲ್ ನಂಬರ್ 2 ಸೀರೆ ಉಟ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಸೀರೆ ಉಡೋದು ಕೂಡ ಒಂದು ಕಲೆ. ಈ ರೀತಿಯಾಗಿ ನೀವು ನಿಮ್ಮ ಪರ್ಸ್ನಾಲಿಟಿಗೆ ಸೂಟ್ ಆಗೋ ಹಾಗೆ ಮತ್ತು ವಿಧವಾಗಿ ಸೀರೆಗಳು ಬಂದಿದೆ ಮಾರ್ಕೆಟಲ್ಲಿ, ಅದಕ್ಕೆ ಸೂಟ್ ಆಗೋ ರೀತಿಯಲ್ಲಿ ಸೀರೆಗಳನ್ನು ತಗೊಂಡು ಉಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಟ್ರೆಂಡಿ ಲುಕ್ ಕೊಡುವ ಸೀರೆ ಉಡುವ ವಿಧಾನ ನಿಮಗೆ ಇಷ್ಟವಾಯ್ತಾ? ಹಬ್ಬ ಹರಿದಿನ ಅಥವಾ ಇನ್ಯಾವುದಾದ್ರೂ ಫಂಕ್ಷನ್ಸ್ ಬಂತು ಅಂದರೆ ಇಂತಹ ಗುಜರಾತಿ ಸ್ಟೈಲ್ ಸೀರೆಗಳನ್ನು ಉಟ್ಕೊಳ್ಬಹುದು. ನೀವು ಕಲ್ತ್ಕೊಂಡು ಇತರರಿಗೂ ಸಹ ಇಂತಹ ಡಿಸೈನರ್ ಸ್ಟೈಲ್ ಸೀರೆಗಳನ್ನು ಹೇಗೆಲ್ಲ ವೇರ್ ಮಾಡೋದು ಅಂತ ಹೇಳ್ಕೊಡಿ. ನಿಮ್ಗೇನಾದ್ರೂ ಇಷ್ಟವಾಗಿದ್ರೆ ನೀವು ಇದನ್ನ ಟ್ರೈ ಮಾಡಿ.